ವಿಧಾನಸೌಧದ ಪಕ್ಕದಲ್ಲೇ ಇದೆ ಶಾಸಕರ ಭವನ. ಸಾಮಾನ್ಯವಾಗಿ ಈ ಥರ ಅಧಿವೇಶನಗಳು ನಡೆದಾಗ ಹಿಂದಿನ ದಿನ ಬಂದು ಸೆಟ್ಲ್ ಆಗಿರ್ತಾರೆ ಅವರವರ ಕೊಠಡಿಯಲ್ಲಿ, ಅಲ್ಲಿ ಮನೆ ಥರನೇ ಇದೆ ಅವ್ರಿಗೆ ಹಂಗೆ ನೋಡಕ್ಕೆ ಹೋದರೆ. ಆದರೆ ಈಗ ಒಂದು ಕುತೂಹಲವಾಗಿ ಪಬ್ಲಿಕ್ ಟಿವಿ ಆ ಎಲ್ಲ ಎಸ್ಪೆಷಲಿ ಅತೃಪ್ತ ಶಾಸಕರು ಯಾರಿದ್ದಾರೆ ವಿಶೇಷವಾಗಿ ಅವರ ಕೊಠಡಿಗೆ ಹೋಗಿ, ವಿಧಾನಸೌಧದ ಪಕ್ಕದಲ್ಲಿರುವಂಥ ಶಾಸಕರ ಭವನ ಇದು, ಅವರ ಕೊಠಡಿಗೆ ಹೋಗಿ ಅವ್ರು ಇದ್ದಾರಾ ಇಲ್ವಾ, ಬಂದಿದ್ದಾರಾ ಸಾಹೇಬರು, ನಿನ್ನೆ ಸಂಜೆ ಸೆಟ್ಲ್ ಆಗಿದ್ದಾರಾ ಏನು ಅಂತ ನೋಡೋಕ್ಕೆ ಅಂತ ಹೋದಾಗ ಯಾರು ಅತೃಪ್ತ ಶಾಸಕರ ಲಿಸ್ಟ್ನಲ್ಲಿದ್ದಾರೆ ಅವರು ಶಾಸಕರ ಭವನದ ಅವರ ಕೊಠಡಿಗೆ ಬಂದಿಲ್ಲ. ಸೊ ಎನಿ ಮೂಮೆಂಟ್ ಗೊತ್ತಿಲ್ಲ. 9:30 ಆಗ್ತಾ ಬಂತು, 11 ಗಂಟೆಗೆ ಅಧಿವೇಶನ ಶುರು. ಈ 1.5 ಗಂಟೆಯಲ್ಲಿ ಇನ್ನೇನಾದರೂ ಮ್ಯಾಜಿಕ್ ಆದರೆ ಗೊತ್ತಿಲ್ಲ. ಆದರೆ ಈ ಕ್ಷಣಕ್ಕೆ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಅವರಿಲ್ಲ ಅಂತ. ಕಾಂಗ್ರೆಸ್ನ ಮತ್ತೊಬ್ಬ ಅತೃಪ್ತ ಶಾಸಕ ಬಿ ನಾಗೇಂದ್ರ ಅವರ ಕೊಠಡಿ ಮುಂದೆ ನಾವಿದ್ದೇವೆ. ಶಾಸಕರ ಭವನದ ಅವರ ಕೊಠಡಿ ಸಂಖ್ಯೆ 360ರಲ್ಲಿ ಬೀಗ ಹಾಕಿಲ್ಲ, ಬಾಗಿಲು ತೆರೆದಿದೆ. ಒಳಗಡೆ ಯಾರೋ ಇರಬಹುದು, ಯಾರಿದ್ದಾರೆ ಒಳಗಡೆ ಅದನ್ನು ಕೂಡ ನಾವು ನೋಡೇ ಬಿಡೋಣ. ಬಿ ನಾಗೇಂದ್ರ ಅವರ ಕೊಠಡಿ ಒಳಗಡೆ ಎಲ್ಲ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಬಹುಶಃ ಅವರ ಕ್ಷೇತ್ರದವರು ಯಾರಾದರೂ ಇಲ್ಲೂ ಕೂಡ ಇರಬಹುದಾ? ಸರ್ ಒಂದು ನಿಮಿಷ ಬನ್ನಿ. ಇಲ್ಲಿ ಶಾಸಕರು ಎಷ್ಟು ದಿನದಿಂದ ಬಂದಿಲ್ಲ ಅಂತ ಸರ್? ನಾವು ಇವಾಗ ಬೆಳಗ್ಗೆ ಬಂದಿವಿ ಸರ್. ನೀವು ಎಷ್ಟು ದಿನ ಇದ್ದೀರಾ ಸರ್? ಇವಾಗ ಬೆಳಗ್ಗೆ ಬಂದಿವಿ. MLA ಅವರು ಇಲ್ವಾ? ಇಲ್ಲ ಸರ್. ಮತ್ತೆ ನಿಮಗೆ ಹೆಂಗೆ ನೀವು ಡೈರೆಕ್ಟ್ ಆಗಿ MLA ರೂಮಿಗೆ ಬರ್ಬೋದು ಅಂತ? ಶಾಸಕರು ಬಹಳ ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಕಾಂಗ್ರೆಸ್ನ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಆದರೆ ಕೋರ್ಟ್ ವಿಚಾರಣೆ ಇದ್ದಾಗ ಹಲವು ಸಲ ಬೆಂಗಳೂರಿಗೂ ಕೂಡ ಅವರು ಬಂದಿದ್ರು. 18ನೇ ತಾರೀಕು ಕೂಡ, ಜನವರಿ 18ನೇ ತಾರೀಕು ಕೂಡ ಒಂದು ಸಭೆ ಇತ್ತು, ವಿಶೇಷ ಕಾಂಗ್ರೆಸ್ ಸಭೆ. ಆ ಸಭೆಗೂ ಕೂಡ ಬರಬೇಕು ಅಂತ ಇತ್ತು. ಅದರ ಕೋರ್ಟ್ ನೆಪ ಹೇಳ್ಕೊಂಡು ಅವರು ಕೂಡ ಬಂದಿರಲಿಲ್ಲ. ಈಗ ಬಿ ನಾಗೇಂದ್ರ ಇವತ್ತಿನ ಬಜೆಟ್ ಅಧಿವೇಶನಕ್ಕೆ, ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅನ್ನುವಂತಹ ಕುತೂಹಲ ಕೇಳಿಸಿದೆ. ಇವರ ನಡೆ ಕೂಡ ಬಹಳ ಕುತೂಹಲ ಇದೆ. ಇವ್ರು ಏನ್ ಮಾಡ್ತಾರೆ, ಬರ್ತಾರಾ ಇಲ್ವಾ ಅಂತ. ಇನ್ನೊಂದು, ಕಾಂಗ್ರೆಸ್ ಶಾಸಕರ ಸಂಪರ್ಕಕ್ಕೂ ಕೂಡ ಬಿ ನಾಗೇಂದ್ರ ಸಹ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಿದ್ರೆ ಬಿ ನಾಗೇಂದ್ರ ಎಲ್ಲಿದ್ದಾರೆ, ಇವತ್ತಿನ ಅಧಿವೇಶನಕ್ಕೆ ಅವರು ಬರ್ತಾರಾ ಇಲ್ವಾ? ಕ್ಯಾಮರಾಮನ್ ಹಿರಣ್ಣ ಜೊತೆ ಮಸೂದ್ ದೊಡ್ಡಬಾಗ್ಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಕಂಪ್ಲಿ ಶಾಸಕ JN ಗಣೇಶ್ ಇವರು ಕೂಡ ಅತೃಪ್ತ ಶಾಸಕರು ಕಾಂಗ್ರೆಸ್ನಲ್ಲಿ. ಇವರು ಕೂಡ ಬಹಳ ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಆದರೆ ಇವರ ನಾಪತ್ತೆಗೆ ಕಾರಣ ಮತ್ತೊಬ್ಬ ಹಿರಿಯ ಶಾಸಕ ಆನಂದ್ ಸಿಂಗ್ ಅವರ ಮೇಲಿನ ಹಲ್ಲೆ ಪ್ರಕರಣ. ಈಗ ಶಾಸಕರ ಭವನದ ಅವರ ಕೊಠಡಿಯಲ್ಲಿ, ಕಂಪ್ಲಿ ಗಣೇಶ್ ಅವರ ಕೊಠಡಿಯಲ್ಲೂ ಕೂಡ ನಾವು ಬಂದು ಇಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ. ಶಾಸಕರ ಭವನದ 246 ಮತ್ತೆ 247 ಎರಡೂ ಕೊಠಡಿಗಳು ಕೂಡ ಕಂಪ್ಲಿ ಗಣೇಶ್ ಅವರಿಗೆ ಅಲಾಟ್ ಮಾಡಲಾಗಿದೆ. ನಾವು ಈ ಕೊಠಡಿ ಮುಂದೆ ನಿಂತಾಗ ಬೀಗ ಏನು ಹಾಕಿರಲಿಲ್ಲ, ಒಳಗಡೆ ಯಾರೋ ಇದ್ದಾರೆ. ಆ ಬಾಗಿಲು ತೆಗೆದು ನಾವು ಕೂಡ ಒಳಗಡೆ ಹೋಗೋಣ. ಇಲ್ಲೂ ಕೂಡ 3-4 ಜನ ಇರೋ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆದರೆ ಶಾಸಕರು ಮಾತ್ರ ನಾಪತ್ತೆ. ಬಹಳ ದಿನಗಳಿಂದ ಅವರ ರೂಮ್ಗೂ ಕೂಡ ಶಾಸಕರು ಬಂದಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವರ ಕ್ಷೇತ್ರದವರು ಮತ್ತೆ ಅವ್ರ PA ಇಲ್ಲಿ ಇದ್ದಾರೆ. ಒಳಗಡೆ ಇಬ್ರು ಕೂಡ ಮಲಗಿದ್ದಾರೆ, ಅವ್ರ ಕ್ಷೇತ್ರದವರು ಇರಬಹುದು. ಹಲ್ಲೆ ಪ್ರಕರಣ ನಡೆದಾಗಿನಿಂದಲೂ ಕೂಡ ಕಂಪ್ಲಿ ಗಣೇಶ್ ಅವರು ನಾಪತ್ತೆಯಾಗಿದ್ದಾರೆ. ಪೊಲೀಸರು ಕೂಡ ಅವರ ಹುಡುಕಾಟ ಮಾಡ್ತಾ ಇದ್ದಾರೆ. ಇವತ್ತು ಬಜೆಟ್ ಅಧಿವೇಶನ ಇದೆ, ಜಂಟಿ ಅಧಿವೇಶನ ಕೂಡ ಇದೆ ರಾಜ್ಯಪಾಲರದು. ಆ ಅಧಿವೇಶನಕ್ಕೆ ಶಾಸಕ ಬರ್ತಾರಾ ಇಲ್ವಾ ಅನ್ನುವಂಥ ಕೂಡ ಪ್ರಶ್ನೆ ಮೂಡಿದೆ. ಇಲ್ಲಿ ಇದುವರೆಗೆ ಪೊಲೀಸರು ಹುಡುಕಾಟ ಮಾಡ್ತಿದ್ರು. ಇದಕ್ಕೂ ಮುಂಚೆ ಅವರು ಸಿಕ್ಕಿದ್ರೆ ಪೊಲೀಸರು ನೇರವಾಗಿ ಅರೆಸ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತಿಂದ ಅಧಿವೇಶನ ಆರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕಂಪ್ಲಿ ಗಣೇಶ್ ಅವರನ್ನ ಬಂಧಿಸಬೇಕು ಅಂತಂದ್ರೆ ಸ್ಪೀಕರ್ ಅವರ ಅನುಮತಿ ಪಡೆಯಬೇಕಾಗುತ್ತೆ. ಹಾಗಾಗಿ ಆ ಒಂದು ಸಾಧ್ಯತೆ ಮೇಲೆಯೂ ಕೂಡ ಶಾಸಕರು ಬರಬಹುದಾ ಅಧಿವೇಶನಕ್ಕೆ ಅನ್ನುವಂಥ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಆದರೆ ಇದುವರೆಗೂ ಕೂಡ ಕಾಂಗ್ರೆಸ್ ಶಾಸಕರ ಸಂಪರ್ಕದಲ್ಲಾಗ್ಲಿ ಅಥವಾ ಪೊಲೀಸರಿಗಾಗ್ಲಿ ಅವರ ಸುಳಿವು ಸಿಕ್ಕಿಲ್ಲ. ನೋಡೋಣ 11 ಗಂಟೆಗೆ ಗೊತ್ತಾಗುತ್ತೆ ಶಾಸಕರು ಬರ್ತಾರಾ ಇಲ್ವಾ ಅಂತ. ಕ್ಯಾಮರಾಮನ್ ಹಿರಣ್ಣ ಜೊತೆ ಮಸೂದ್ ದೊಡ್ಡಬಾಗ್ಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಮತ್ತೊಬ್ಬ ಕಾಂಗ್ರೆಸ್ ಅತೃಪ್ತ ಶಾಸಕ ಉಮೇಶ್ ಜಾಧವ್ ಅವರ ಶಾಸಕರ ಭವನದಲ್ಲಿರುವಂತಹ ಕೊಠಡಿ ಮುಂದೆ ನಾವಿದ್ದೇವೆ. ಉಮೇಶ್ ಜಾಧವ್ ಅವರ ನಡೆ ಕೂಡ ಬಹಳ ಕುತೂಹಲ ಕೇಳಿಸಿದೆ. ಈ ಶಾಸಕರ ಭವನದಲ್ಲಿ ಅವರ ಕೊಠಡಿ ಸಂಖ್ಯೆ 199F. ಕೊಠಡಿ ಬಾಗಿಲು ತೆಗೆದಿದೆ, ಬೀಗ ಹಾಕಿಲ್ಲ. ಅವರ ಕಡೆಯವರು ಯಾರೋ ಒಬ್ರು ಇಲ್ಲಿ ಇರಬಹುದು. ನಾವು ಒಳಗಡೆ ಹೋಗೋಣ, ಒಳಗಡೆ ಹೋಗಿ ಯಾರಿದ್ದಾರೆ ಮಾತಾಡ್ಸೋಣ. ಚಪ್ಪಲಿಗಳು ನೋಡ್ತಿದ್ರೆ ಇಲ್ಲಿ ತುಂಬಾ ಜನ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸುಮಾರು 5-6 ಜನ ಇಲ್ಲಿದ್ದಾರೆ. ಒಬ್ರಿದ್ದಾರೆ. ಶಾಸಕರು ಇಲ್ವಾ, ನೀವು ಯಾರು ಅಂತ? ಯಾರಿದ್ದಾರೆ, ಬೇರೆ ಯಾರು ಇದ್ದಾರೆ? ಅಲ್ಲ, ಇದು ಉಮೇಶ್ ಜಾಧವ್ ಅವ್ರ ರೂಮ್ ಅಲ್ವಾ? ಎಲ್ಲಿದ್ದಾರೆ ಅವರು ಅಂತ? ಮನೇಲಿ ಶರ್ಟ್ ಹಾಕೊಳ್ಳಾರ್ದೆ ನೋಡ್ಬೇಕಾ? ಎಲ್ಲಿದ್ದಾರೆ ಅವರು? ಇಲ್ಲೇ ನನಗೇನು ಐಡಿಯಾ ಇಲ್ಲ. ಇಲ್ಲೇ ಮನೇಲಿ ಇರ್ಬೇಕು ಅವ್ರು. ಮನೇಲಿ ಇದ್ದಾರಾ? ಎಷ್ಟು ದಿನ ಆಯ್ತು ಬಂದಿಲ್ಲಿಗೆ ರೂಮ್ಗೆ? ಯಾರು?
MLA ಅವರು ಏನು ನನಗೆ ಐಡಿಯಾ ಇಲ್ಲ ಸರ್. ಅವರು ಇಲ್ಲೇ ಇದ್ದಾರ ಅಥವಾ ಎಲ್ಲೇ ಇದಾರ ಗೊತ್ತಿಲ್ಲ. ನೀವು ಎಷ್ಟು ದಿನದಿಂದ ಇದ್ದೀರಾ? ನಾನು ಇವತ್ತು ಬೆಳಿಗ್ಗೆ ಬಂದೀನಿ ಸರ್, ಬೆಂಗಳೂರು ಗುಲ್ಬರ್ಗ. ಬೇರೆಯವ್ರು ಯಾರಿದ್ದಾರೆ ಇಲ್ಲಿ? ಬೇರೆಯವ್ರು ಇಲ್ಲಿ ದಾದಾ ಪೀರ್ ಅಂತ ಪಿ ಎ ಇರ್ತಾರ. ಇದಾರಾ? ಇರ್ಬೋದಂತ. ನೀವು ಎಲ್ಲಿಯವರು ಸರ್? ನಂದು ಚಿಂಚೋಳಿ ತಾಲೂಕ, ಚಿಂಚೋಳಿ ಅವರೇನಾ? ಚಿಮ್ಮಂಚೋಡು. ಶರಣ್ ರೆಡ್ಡಿ ಅಂತ ನನ್ನ ಹೆಸರು.